ಪ್ರತಾಪ ತುಂಬಾ ಮಿಸ್ ಮಾಡ್ಕೊಂಡೆ. ಈಗ ಆರಾಮಾಗಿದ್ದೀವಿ. ಡೋಂಟ್ ವರಿ, ನೀ ಹೆಲ್ದಿ ಆಗಿದ್ರೆ ಅಷ್ಟೇ ಸಾಕು. ಓಕೆನಾ? ಫೈನ್, ಆರ್ ಯು ಓಕೆ? ಸೊ ಗೈಸ್, ಪ್ರೊಮೋ ನೋಡಲ್ಲ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ತುಂಬಾ ಜನ ಖುಷಿಯಾಗಿರೋಂತ ಮಾತ್ರ ಗೊತ್ತು ನಂಗೆ, ಬಿಕಾಸ್ ತುಂಬಾ ಜನ ಆಲ್ರೆಡಿ ವಿಚಾರಿಸ್ತಾ ಇದ್ದೀರಾ ಬ್ರೋ ಏನ್ ಕತೆ ಹೆಂಗೆ ಏನು ಅಂತ. ಎಲ್ಲದಕ್ಕೂ ಟೈಮ್ ಉತ್ತರ ಕೊಡುತ್ತೆ. ಅಂಡ್ ಜೊತೆಗೆ ಇವಾಗ ವ್ಯಕ್ತಿ ಬಂದಿರೋದು ನೋಡ್ರೆ ಗೊತ್ತಾಗ್ತದೆ ಎಷ್ಟು ವೀಕ್ ಆಗಿದ್ದಾರೆ ಏನ್ ಕತೆ ಅಂತ. ಮೆಂಟಲಿ ಅಷ್ಟೇ ಅಂತಲ್ಲ, ಫಿಸಿಕಲ್ ಕೂಡ ತುಂಬಾ ವೀಕ್ ಆಗಿದ್ದಾರೆ. 3 days ಅದು ಹೆಂಗ್ ಊಟ ಬಿಟ್ಟಿದ್ರೋ ಗೊತ್ತಿಲ್ಲ. ಬಟ್ ವಿನಯ್ ಕೂಡ ನೆನೆ ಹೇಳ್ತಾ ಇದ್ರು ಎಪಿಸೋಡ್ ಅಲ್ಲಿ ಅವನು ಊಟನೇ ಮಾಡಿರ್ಲಿಲ್ಲ, ಅದೆಲ್ಲ ಹಾಗೆ ಬಿಟ್ಟಿದ್ದಾನೆ ಅಂತ. ಸೊ ಅದನ್ನು ಕೂಡ ಜನ ನಾಟಕ ಅಂತ ಇದಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಹೌದು, ಆ ವ್ಯಕ್ತಿ ಹಳೆ ವಿಷಯಗಳು ಇರ್ಬೋದು, ಬಟ್ ಆ ಹಳೆ ವಿಷಯಗಳನ್ನ ಇಟ್ಕೊಂಡು ಇವಾಲ್ವ್ ಆ ವ್ಯಕ್ತಿ ಬಗ್ಗೆ ಇದೇ ತರ ಮಾತಾಡುವಂಥದ್ದು ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಬಟ್ ನಿಮ್ಮ ಒಪಿನಿಯನ್, ನಿಮ್ಮ ಇಷ್ಟ ಏನು ಮಾಡೋಕ್ಕಾಗಲ್ಲ. ಬಟ್ ಕೆಲವು ಕಮೆಂಟ್ಸ್ಗಳು ಬಂದಿದೆ, ಆ ಕಮೆಂಟ್ಸ್ಗಳಿಗೆ ಜೊತೆಗೆ ಡ್ರೋನ್ ಪ್ರತಾಪ್ ವಿಷಯ ಇದನ್ನೇ ಇಟ್ಕೊಂಡು ಒಂದು ವಿಡಿಯೋ ರೆಡಿ ಬರುತ್ತೆ. ಸೊ ಅದನ್ನ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯ ಇರುತ್ತೆ ನನಗೆ ತಿಳಿಸಿ. ಓಕೆನಾ? ಬಟ್ ಏನಂದ್ರೆ ಎಲ್ಲಾನು ಒಂದೇ ರೀತಿ ನೋಡಕ್ ಹೋಗೋದು ಬೇಡ. ಕೆಲವೊಂದ್ಸಲ ಎಲ್ಲ ವಿಷಯಗಳು ಬದಲಾಗ್ತಾ ಇರುತ್ತೆ. ಸೊ ಕಾಲ ಬದಲಾದಂಗೆ ವ್ಯಕ್ತಿಗಳು ಬದಲಾಗ್ತಿರ್ತಾನೆ. ಸೊ ವ್ಯಕ್ತಿ ಬದಲಾವಣೆ ಕೂಡ ನಾವು ಕೂಡ ಅವಕಾಶ ಮಾಡ್ಕೊಡ್ಬೇಕು ಅಂತ ಅನ್ಕೋತೀನಿ. ಸೊ ಈಗ ಅಲ್ಲಿ ನೋಡ್ತಿದ್ರು ಕೂಡ ನೀವು ಅದನ್ನ ನಾಟಕ ಅಂತಿರೋದು ನಂಗೆ ಯಾಕೋ ಒಂಥರ ಅನಿಸ್ತಿದೆ. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಸಿಗೋಣ ಆ ವಿಡಿಯೋದಲ್ಲಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್. ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ.